ಗೈಸ್ ನಮ್ಮ ಬಜೆಟ್ ಇರುತ್ತೆ ಅಷ್ಟೇ ಗೈಸ್. ನಾವು ತುಂಬಾ ಸಾಲದವ್ರು ಇವಾಗ ಸಾಲದವ್ರಾಗಿದ್ದೀವಿ. ನೋಡಿ ನಿಮ್ಮ ವೈಫ್ಗೆ ಇದಾ ನೋಡಿದ್ರೆ ಗೊತ್ತಾಗ್ತೈತೆ, ಸಕ್ಕದಾಗಿದೆ ಅಲ್ವಾ, ಫಸ್ಟ್ ಕ್ಲಾಸ್ ಆಗಿ. ಮೋಹನ್ ಆನೆಸ್ಟ್ ಆಗಿ ಹೇಳಿ, ಮೋಹನ್ ಅಷ್ಟೇ. ಆಮೇಲೆ ನಿಮ್ ಚಾನೆಲ್ ಮೋಹನ್ ನನಗೆ ಇವಾಗ್ಲೂ ಸಹ ಹೇಳ್ತಾ ಇದೀನಿ, ಅದು ನನಗೆ ಏನ್ ಗೊತ್ತಾ, ನಾನು ಮೇನ್ ಆಗಿದ್ದು ನಾನು ದೇವ್ರ ಮನೇಲಿ ಆ ಗೋಪುರ ಮಾಡಿಸಿದೆ ಅದು ಕಾಣಿಸ್ಬೇಕು ಅಂತ. ಇವಾಗ ಗೋಪುರನೇ ಕಾಣಿಸ್ತಾ ಇಲ್ಲ. ಸೊ ತೋರಿಸಿದ ತಕ್ಷಣ ಏನಿದು ಎಲ್ಲೋಯ್ತು ನನ್ನ ಗೋಪುರ ಅನ್ನೋ ತರ ಬೈದು ಬಿಟ್ಟೆ ಅವ್ರಿಗೆ. ನಮ್ಮ ಮನೆ ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ನ ಪೂಜೆ ಮಾಡ್ಸಕ್ಕೆ ಅಂತ ಹೋಗ್ತಾ ಇದೀವಿ. ಹಾಯ್ ಗಾಯ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ಬ್ಲಾಗ್. ಸೊ ಇವತ್ತು ಮೇನ್ ಆಗಿ ಬಂದು ನಮ್ಮ ಮನೆ ಗೃಹ ಪ್ರವೇಶ. ಅದು ನಿಜವಾಗ್ಲೂ ಪ್ರೊಸೆಸ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತಗೋತದೆ. ಅಂದರೆ ಅಪ್ಪ ಫೈನಲಿ ಆಯ್ತಲ್ಲ ಅನ್ನೋ ಒಂದು ಖುಷಿ ತುಂಬ ಜಾಸ್ತಿ ಇದೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ಕೂಡ ಇರುತ್ತೆ. ಬಟ್ ಸ್ಟಿಲ್ ಅಂದರೆ ನಿಜವಾಗ್ಲೂ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ಎಲ್ಲ ತಾನಾಗೇ ಆಯಿತು, ಎಲ್ಲ ತಾನಾಗೇ ಕೂಡಿ ಬಂತು. ಆ ದೇವರ ಕೃಪೆ, ಆಶೀರ್ವಾದ ಪ್ರತಿಯೊಂದೂ ಕೂಡ ಅಷ್ಟೇ. ಸೊ ಎಸ್, ಫೈನಲಿ ನಮ್ಮ ಮನೆ ಗೃಹ ಪ್ರವೇಶ. ಸೊ ಮನೆ ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ ಬಂದಿದೆ, ತೋರಿಸ್ತೀನಿ ಒಂದು ನಿಮಿಷ. ಸೊ ಫೈನಲಿ ನಮ್ಮ ಮನೆ ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ ಬಂದಿದೆ. ಆ್ಯಂಡ್ ತುಂಬಾ ಖುಷಿ ಆಗ್ತಿದೆ ನಿಜವಾಗ್ಲೂ. ಈ ಒಂದು ದಿನಕ್ಕೋಸ್ಕರ ಪ್ರಾಬ್ಲಿ ನಾವು ಕನಸಲ್ಲೂ ಅಂದ್ಕೊಂಡಿರೋ ದಿನ ಇದು. ಬಟ್ ಫೈನಲಿ ಅದು ಆಗ್ತಿದ್ದೆಲ್ಲ. ಇಲ್ಲಿ ಸಿಂಬಾ ಲಚ್ಚು ಅವ್ರ ಮನೆ ಇನ್ವಿಟೇಷನ್ ಕಾರ್ಡ್ ತೋರಿಸ್ತಾ ಇದ್ದೇನೆ. ಅದು ಅಚ್ಚು ಮಮ್ಮ ತೋರಿಸುತ್ತೆ ಮಗನೇ, ಅದು ಆಯಿತು ತೋರ್ಸಪ್ಪ. ಸಾಕು ಹೋಗು. ಸೊ ಫೈನಲಿ ನಮ್ಮ ಮನೆ ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ ಬಂದಿದೆ. ಆ್ಯಂಡ್ ತುಂಬಾ ಚೆನ್ನಾಗಿದೆ ಕಾರ್ಡ್, ತೋರಿಸ್ತೀನಿ ನಿಮಗೆ ಡೀಟೇಲ್ ಆಗಿ. ಆ್ಯಂಡ್ ಇವತ್ತು ಅಫಿಷಿಯಲಿ ದೇವಸ್ಥಾನಕ್ಕೆ ಹೋಗಿ ಫಸ್ಟು ಗಣೇಶನಿಗೆ, ಪ್ರತಿಯೊಂದು ಪೂಜೆನೂ ಮೊದಲನೇ ಪೂಜೆ ಗಣೇಶನಿಗೆ ಮಾಡಬೇಕು ಅಂತ ಹೇಳ್ತಾರಲ್ಲ. ಸೊ ಫಸ್ಟು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಅದು ಹಾಗೂ ಇವತ್ತು ಬಂದು ಚೌತಿ ಆಗಿರೋದ್ರಿಂದ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾನು ಪುನೀತು ಹೊರಟಿದ್ದೀವಿ. ಲಚ್ಚು ಅವರು ಇವತ್ತು ಅವ್ರ ಮನೆ ದೇವ್ರಿಗೆ ಹೋಗಿದ್ದಾರೆ. ಆಲ್ರೆಡಿ ನೋಡಿರ್ತೀರಾ, ಬ್ಲಾಗ್ ಎಲ್ಲ ಫ್ಯೂಚರಲ್ಲಿ ನೋಡ್ತೀರಾ. ನಾವು ಕೂಡ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದು ಆಮೇಲೆ ಕಾರ್ಡ್ ಹಂಚಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಮೊದಲನೇ ಪೂಜೆ ಗಣೇಶನಿಗೆ ಮಾಡಿಸ್ಬಿಟ್ಟು ಅದಾದಮೇಲೆ ನಾವು ಈ ವೀಕೆಂಡ್ ಮನೆ ದೇವ್ರಿಗೆ ಹೋಗಿ ಅಲ್ಲಿಂದ ಹಾಗೆ ಇನ್ವಿಟೇಷನ್ ಕಾರ್ಡ್ ಎಲ್ಲರಿಗೂ ಇನ್ವೈಟ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೇಸ್ ಗೈಸ್, ಫೈನಲಿ ಇದು ಬಂದು ನಮ್ಮ ಮನೆ ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್. ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಇದು ಇನ್ವಿಟೇಷನ್ ಕಾರ್ಡ್ ಆ್ಯಂಡ್ ಇದು ಬಂದು ಕವರ್. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಕಂಪ್ಲೀಟಾಗಿ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಅಡ್ರೆಸ್ ಎಲ್ಲನೂ ಕೂಡ ಹಾಕಿದ್ದಾರೆ, ಫೋನ್ ನಂಬರ್ಸ್ ಹಾಕಿದ್ದಾರೆ. ಸೊ ಸ್ವಲ್ಪ ಪರ್ಸ್ನಲ್ ಅಂದರೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಆಗಲಿ ಡೀಟೇಲ್ ಆಗಿ ತೋರ್ಸೋಕ್ಕಾಗದಿದ್ರು ಸ್ವಲ್ಪ ತೋರಿಸ್ತೀನಿ. ಸೊ ಇದು ಬಂದು ಕವರ್ ಆ್ಯಂಡ್ ಇದು ಇನ್ವಿಟೇಷನ್ ಕಾರ್ಡ್. ಆ್ಯಂಡ್ ಇನ್ವಿಟೇಷನ್ ಕಾರ್ಡ್ ಹೇಗೆ ಮಾಡಿಸಿದ್ದೀವಿ ಅಂದರೆ, ಪುನೀತ್ಗೆ ಸಿಂಪಲ್ ಇಷ್ಟ, ನನಗೆ ಎಲಿಗೆಂಟ್ ಇಷ್ಟ. ಸೊ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ ನಮ್ಮ ಇನ್ವಿಟೇಷನ್ ಕಾರ್ಡ್. ಆ್ಯಂಡ್ ಇದು ಬಂದು ಫ್ರಂಟ್ ನಮ್ಮ ಮನೆ ದೇವರು ಶಿವ ಪಾರ್ವತಿ, ಸೊ ನಂಜುಂಡೇಶ್ವರ, ಮತ್ತು ನಮ್ಮ ಮನೆ ದೇವರು ಚಾಮುಂಡೇಶ್ವರಿ ಆಗಿರೋದ್ರಿಂದ ಸೊ ಶಿವ ಪಾರ್ವತಿನ ಹಾಕ್ಸಿದ್ದೀವಿ ಮುಂದೆ. ಹೊರಗಡೆ ಇಲ್ಲಿದೆ ನೋಡಿ, ಕಂಪ್ಲೀಟಾಗಿ ಎಲ್ಲನೂ ಕೂಡ ಬರೆದಿದೆ. ಆ್ಯಂಡ್ ಲಚ್ಚುದು ಅವಳು ತೋರಿಸ್ತಾಳೆ ನಿಮಗೆ ಅವಳ ಇನ್ವಿಟೇಷನ್ ಕಾರ್ಡಲ್ಲಿ ಏನು ಡೀಟೇಲ್ಸ್ ಇದೆ ಅಂತ. ಲಾಸ್ಟಲ್ಲಿ ನಂದು ಬೆಸ್ಟ್ ವಿಶಸ್ ಬಂದು ನಮ್ಮ 3 ಜನ ಮಕ್ಕಳ ಹೆಸರು, ಲಕ್ಷಿತ್, ಹೇಯಾಂಶ್ ಆ್ಯಂಡ್ ದಕ್ಷಿವ್ ಅಗಸ್ತ್ಯ, ಇವ್ರು 3 ಜನದ ಹೆಸರನ್ನು ಹಾಕ್ಸಿದ್ದೀನಿ ಅಷ್ಟೇ. ನಮ್ಮ ಅಪ್ಪ ಅಮ್ಮ, ನಮ್ಮ ಯಜಮಾನ್ರು ಅವ್ರ ಅಪ್ಪ ಅಮ್ಮ ಅವರ ಆಶೀರ್ವಾದದಿಂದ ನಿರ್ಮಿಸಲಾಗಿದೆ ಅನ್ನೋ ಒಂದು ಭಾವನೆನ ವ್ಯಕ್ತಪಡಿಸಿದ್ದೀವಿ. ಆ್ಯಂಡ್ ನಿಜ ನನಗೆ ಇನ್ನೂ ಹೇಳ್ತಲ್ವ, ಅದು ಪ್ರಾಸೆಸ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ಕೋತೀನಿ ಪ್ರಾಸೆಸ್ ಮಾಡ್ಕೊಳ್ಳೋಕ್ಕೆ. ಬಟ್ ಸ್ಟಿಲ್ ತುಂಬ 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 ಗ್ರೇಟ್ಫುಲ್, ತುಂಬ 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 ಥ್ಯಾಂಕ್ಫುಲ್ ನಾನು ದೇವ್ರಿಗೆ. ಈ ಒಂದು ದಿನ ನಮಗೆ ನಮ್ಮ ಜೀವನದಲ್ಲಿ ಒಂದು ದಿನ ದೇವ್ರು ನಮ್ಗೆ ಕೊಡ್ತಾ ಇರೋದಕ್ಕೆ. ಆ್ಯಂಡ್ ಬನ್ನಿ ಇವಾಗ ಫಸ್ಟ್ ದೇವ್ರ ಪೂಜೆ ಮಾಡೋಣ ಇಲ್ಲಿ. ಅಷ್ಟರಲ್ಲಿ ಪುನೀತ್ ಕೂಡ ಫ್ರೆಶ್ ಅಪ್ ಆಗಿ ಬರ್ತಾರೆ, ಮತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬಾರ್ದು ದಟ್ ಡೀಟೇಲ್ ಆಗಿ ಇನ್ವಿಟೇಷನ್ ಕಾರ್ಡ್ನ ತೋರಿಸಿಲ್ಲ ಅಂತ. ತೋರಿಸ್ದಲ್ಲೇ ಇರೋದಕ್ಕೆ ಮೇನ್ ರೀಸನ್ ಬಂದುಬಿಟ್ಟು ಅಡ್ರೆಸ್ ಮತ್ತು ಫೋನ್ ನಂಬರ್ಸ್ ಎಲ್ಲನೂ ಕೂಡ ಅವರು ಸ್ವಲ್ಪ ಹೈಲೈಟ್ ಮಾಡಿದ್ದಾರೆ. ಸೊ ಅದರಿಂದ ಅದು ಸುಮ್ಮನೆ ಆ ಥರ ಸ್ವಲ್ಪ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಅಂತ ಹೇಳಿಬಿಟ್ಟು ತೋರ್ಸೋಕ್ಕೆ ಹೋಗಿಲ್ಲ. ಬಟ್ ಇನ್ನೊಂದು ನೀವೆಲ್ಲರೂ ಕೂಡ ಗೆಸ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ, ನಾವು ನಮ್ಮ ಒಂದು ಬಿಲ್ಡಿಂಗಿಗೆ ಏನಂತ ಹೆಸರಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಪ್ಲೀಸ್ ಗೆಸ್ ಮಾಡಿ. ನಿಮ್ಮ ಗೆಸ್ ಕರೆಕ್ಟಾಗಿದೆ ಅಂದರೆ, ಯಾರು ಗೆಸ್ ಕರೆಕ್ಟಾಗಿರುತ್ತೆ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್. ಸೊ ಆದಷ್ಟು ಗೆಸ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಾವು ಕೂಡ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತೀವಿ ಕಾಮೆಂಟ್ಸಲ್ಲಿ ಏನೆಲ್ಲ ಗೆಸ್ ಮಾಡಿದ್ದೀರಾ ಅಂತ. ಸೊ ನಾನಂತೂ ತುಂಬ ಥ್ರಿಲ್ ಆಗಿದ್ದೀನಿ, ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಪ್ಲೀಸ್ ಗೆಸ್ ಮಾಡಿಬಿಟ್ಟು ಕಾಮೆಂಟ್ ಮಾಡಿ, ಆಯಿತಾ? ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೇ ಕಮಲಾಯ ಪ್ರಸಿದ್ಧೇ ಪ್ರಸಿದ್ಧೇ ಮಹಾಲಕ್ಷ್ಮಿಯೇ ನಮಃ. ಪ್ರಸಿದ್ಧೇ ಮಹಾಲಕ್ಷ್ಮಿಯೇ ನಮಃ.
कृष्णाय वासुदेवाय हरये परमात्मने प्रणतः क्लेशनाशाय वासुदेवाय हरे परमात्मने क्लेशनाशाय गोविंदाय नमो नमः गोविंदाय नमो नमः. थैंक यू ನನಗೂ ಕೊಡ್ತೀನಿ ಅಮ್ಮ ಅಪ್ಪಗೆ ಹೋಗ್ತೀನಿ ಅಪ್ಪಗೆ ಹೋಗ್ಬೇಕು ಅಮ್ಮ ಅಪ್ಪ ಎಲ್ಲಿ ಅಲ್ಲಿ ಆಯಿತು ಪೂಜೆ ಎಲ್ಲ ಬನ್ನಿ ಇವಾಗ ಹೊರಡೋಣ. ಪುನೀ ಬಪ್ಪ ಫೈನಲಿ ಹೋಗ್ತಾ ಇದೀವಿ. ನಮ್ಮ ಪ್ರೊಸೆಸ್ ಮಾಡೋಕ್ಕೆ ಟೈಮ್ ತಗೋತೈತೆ ಅಲ್ವಾ. ನಮ್ಮ ಮನೆ ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ನ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದೀವಿ. ಹೇಗೆ ಅನಿಸ್ತಿದೆ? ಆ್ಯಕ್ಚುಲಿ ಖುಷಿ ಆಗ್ತಿದೆ ನಿಜವಾಗ್ಲೂ ನೋಡ್ಕೊಂಡ್ರೆ. ಯಾಕೆಂದರೆ ನಿಮ್ಗೆ ಗೊತ್ತು ಎಲ್ಲರಿಗೂ, ನಾವು 2 years ಬ್ಯಾಕು ಬಾಡಿಗೆ ಮನೆಗೆ ಹೋಗಿದ್ವಿ. ಆವಾಗಲೇ ಡಿಸೈಡ್ ಮಾಡ್ಕೊಂಡಿದ್ವಿ ನೆಕ್ಸ್ಟು ಈ ಮನೆ ಖಾಲಿ ಮಾಡಿದ್ರೆ ನಾವು ಸ್ವಂತ ಮನೆಗೆ ಹೋಗ್ಬೇಕಂತ. ಬಟ್ ಅದಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ. 2 years ಆದಮೇಲೆ ಅದು ಫಲ ಸಿಗ್ತಿದೆ. ತೊಗೊಂಡೋಗಿ ದೇವ್ರು ಕೂಡ ಹೋಗ್ತೀವಿ. ತುಂಬ ಖುಷಿ ಆಗುತ್ತೆ, ಒಂಥರ ಖುಷಿ ಆಗುತ್ತೆ. ಬಟ್ ಈಗ ಪಡ್ತಿರೋ ಕಷ್ಟ ನೋಡಿದ್ರೆ ಅಯ್ಯೋ ಏನಪ್ಪ ಇದು, ಇಷ್ಟೊಂದು ಶ್ರಮ ಇರುತ್ತೆ ಅಂತಾನೂ ಗೊತ್ತಿಲ್ಲ. ಇಷ್ಟೊಂದು ಟೆನ್ಷನ್ ತೊಗೊಬೇಕಾ, ಆರಾಮಾಗಿರ್ಬೋದಲ್ಲ ಅಂತ. ಬಟ್ ಅದು ಮುಗಿದ ಮೇಲೆ ಏನೋ ಒಂಥರ. ಬಟ್ ಇನ್ನೂ ನಮ್ಮದು ಮುಗ್ದಿಲ್ಲ, ಒಂದು 80% ಅಂದ್ಕೊಳ್ಬೋದು. ಯಾಕೆಂದರೆ ಇನ್ನೂ ತುಂಬ ಕೆಲಸ ಇದೆ. ಸೊ ನೋಡೋಣ. ಫಸ್ಟ್ ಕಾರ್ಡು ನಮ್ಮ ವಿನಾಯಕಂಗೆ ಕೊಡಕ್ಕೆ ಹೋಗ್ತಿದ್ದೀವಿ. ಒಳ್ಳೇದು ಮಾಡಲಿ. ಅದಾದ್ಮೇಲೆ ನೆಕ್ಸ್ಟು ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು. ಹೌದು, ಹೋಗೋಣ. ಸೊ ನಮ್ಮ ಕಾರ್ಡ್ ಮತ್ತು ಲಚ್ಚು ಕಾರ್ಡ್ ಇಬ್ರದ್ದು ತಗೊಂಡಿದ್ದೀವಿ. ಇಬ್ರದ್ದು ಹೋಗ್ಬಿಟ್ಟು ನಾನೇ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಬಿಕಾಸ್ ಅವರು ಇನ್ನೂ ಬರೋದು ಲೇಟ್ ಅಂತೆ. ಸೊ ಇವತ್ತು ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು. ಬನ್ನಿ ಹೋಗೋಣ. ಹಾಗೂ ಅವತ್ತು ಬಂದು ಚೌತಿ ಆಗಿದ್ದರಿಂದ ತುಂಬಾ ಚೆನ್ನಾಗಿ ಅಲಂಕಾರ, ಬೆಣ್ಣೆ ಅಲಂಕಾರ ಮಾಡಿದರು ಗಣೇಶಂಗೆ. ಇಲ್ಲಿ ಕೋರಮಂಗಲದಲ್ಲಿ IT ಗಣೇಶ ಅಂತ ಇದೆ, ತುಂಬ ಫೇಮಸ್ ಇದೆ. ಇನ್ಫ್ಯಾಕ್ಟ್ IT ಪೀಪಲ್ ತುಂಬ ಜನ ಬರ್ತಾರೆ ಅಲ್ಲಿ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಕೆಲಸ ಸಿಕ್ತು, ಪ್ರಮೋಷನ್ ಆಯಿತು ಅಂತೆಲ್ಲ ತುಂಬ ನಂಬಿಕೆ ಇದೆ. ಬಟ್ ಇದು IT ಗಣೇಶ ಅಂತ ಫೇಮಸ್ ಆಗೋದಕ್ಕಿಂತ ಮುಂಚೆನೇ ನಾವು ಈ ದೇವಸ್ಥಾನಕ್ಕೆ ಬರ್ತಿದ್ವಿ. ನಾನು ಅವಾಗ ತುಂಬ ಚೌತಿ ಎಲ್ಲ ಉಪವಾಸ ಎಲ್ಲ ಮಾಡ್ತಾ ಇರಬೇಕಾದ್ರೆ ಪ್ರತಿ ಚೌತಿಗೂ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ದೆ. ಸೊ ಇವತ್ತು ನನ್ನ ಗೃಹ ಪ್ರವೇಶದ ಇನ್ವಿಟೇಷನ್ ಕಾರ್ಡ್ ಪೂಜೆ ಮಾಡಿಸೋದಕ್ಕೂ ಕೂಡ ಚೌತಿ ದಿವಸನೇ ಬರೋ ಹಾಗಾಯಿತು. ಸೊ ತುಂಬಾ ಖುಷಿ ಆಗ್ತಿತ್ತು ನನಗಂತೂ. ಸೊ ಪೂಜೆನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಹಾಗೂ ಇಲ್ಲಿ ಇನ್ನೊಂದೇನು ಖುಷಿ ಆಗುತ್ತಪ್ಪ ಅಂದರೆ ಇಲ್ಲಿ ಬರೀ ಗಣೇಶನ ಮಾತ್ರ ಅಲ್ಲ, ಅಂದರೆ ಕಂಪ್ಲೀಟ್ ಫ್ಯಾಮ್ಲಿ, ಶಿವ, ಪಾರ್ವತಿ, ಗಣೇಶ ಮತ್ತು ಸುಬ್ರಹ್ಮಣ್ಯ 4 ಜನದ ಸಪ್ರೇಟ್ ಗುಡಿಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಒಂಥರ ಚೆನ್ನಾಗಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಸ್ಪೇಷಿಯಸ್ ಆಗಿರುತ್ತೆ ದೇವಸ್ಥಾನ. ಯಾರಾದರೂ ಹೋಗಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿರಿ ಆಯಿತಾ. ಆದರೆ ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್, ದಟ್ ಇದೆಲ್ಲ ಬಂದು ನಮ್ಮ ಒಂಥರ ನಮ್ಮ ಪೂಜಾ ಫಲ ಅಂತಲೇ ಕರಿಬೋದು. ಯಾಕಂದರೆ ನಾವು ಡ್ರೀಮ್ ಕಮ್ ಟ್ರೂ ಅಂತ ಹೇಳಲಿಲ್ಲ ನಾನು. ಬಿಕಾಸ್ ನಾನು ನಿಜ ಈ ಥರ ಒಂದು ಡ್ರೀಮ್ನ ಯಾವತ್ತೂ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಇದೆಲ್ಲ ನನ್ನ ಪೂಜಾದ ಫಲ, ನಮ್ಮ ದೇವ್ರ ಮೇಲೆ ಇದ್ದಿದ್ದಂಥ ಆ ಒಂದು ನಂಬಿಕೆ, ಅದರಿಂದನೇ ನಮಗೆ ಇದೆಲ್ಲನೂ ಕೂಡ ಆಗ್ತಿರೋದು. ಫೈನಲಿ ನಮ್ಮ ಕಾರ್ವಿಂಗ್ಸ್ ಎಲ್ಲ ಮಾಡಿಸ್ಕೊಂಡು ತೊಗೊಂಬಂದಿದ್ರು. ಇವಾಗ ಎಲ್ಲ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಸೊ ನನಗೆ ತುಂಬ ಜನ ಕೇಳಿದ್ದು ಒಂದು ಕ್ವೆಶನ್ ಬಂದುಬಿಟ್ಟು, ನಿಮ್ಮದು ದೇವ್ರ ಮನೆ ಎಲ್ಲ ಯಾವ ವುಡ್ ಹಾಕ್ಸಿದ್ದೀರಾ ಅಂತ, ಮತ್ತು ಪ್ಲೈವುಡ್ ಹಾಕ್ಸಿದ್ದೀರಾ ಅದನ್ನು ಕೂಡ ಕೇಳಿದ್ರಿ. ಸೊ ಅಂದರೆ ಇನ್ನರ್ ಫೇಸಲ್ಲಿ ಪ್ಲೈವುಡ್ ಇದೆ, ಬಟ್ ಹೊರಗಡೆ ಎಲ್ಲ ನೋಡಿದ್ರೆ ಇದೆಲ್ಲ ಕಂಪ್ಲೀಟ್ ಟೀಕ್ ವುಡ್ ಕಾರ್ವಿಂಗ್ಸ್ನ ಮಾಡಿಸಿರೋದು. ಟೀಕ್ ವುಡ್ಡಲ್ಲಿ ಕಾರ್ವಿಂಗ್ಸ್ನ ಮಾಡಿಸಿ ಇವಾಗ ಎಲ್ಲ ಅಟ್ಯಾಚ್ ಮಾಡ್ತಾ ಇದ್ದಾರೆ. ಸೊ ನನಗೆ ಸೈಡ್ ಪಾರ್ಟ್ ಬಂದುಬಿಟ್ಟು ಅಷ್ಟಲಕ್ಷ್ಮಿ ಬೇಕಿತ್ತು ಅಂತ ಹೇಳ್ಬಿಟ್ಟು ಆ ಥರ ಅಷ್ಟಲಕ್ಷ್ಮಿನ ಮಾಡಿಸ್ಕೊಂಡಿದ್ದು. ಆ್ಯಂಡ್ ಎಲ್ಲ ತುಂಬ ನೀಟಾಗಿ ಕಾರ್ವಿಂಗ್ಸ್ ಎಲ್ಲ ಅಂದರೆ ತುಂಬಾ ಸಕ್ಕದಾಗಿ ಮಾಡಿದರು. ಮತ್ತು ಕಂಪ್ಲೀಟಾಗಿ ನೋಡ್ತೀರಾ ಫಾರ್ವರ್ಡ್ ನೀವು ಗೋಯಿಂಗ್ ಫಾರ್ವರ್ಡ್ ಯಾವ ರೀತಿಯಾಗಿ ಬಂದಿದೆ ಅಂತ. ಹಾಗೂ ಗೋಪುರ ಮೇಲ್ಗಡೆ ನೋಡಿದ್ರೆ ಅದೆಲ್ಲ ಬೀಡಿಂಗ್ ಕೊಟ್ಟಿದ್ದಾರಲ್ಲ, ಅದನ್ನು ಕೂಡ ಅಷ್ಟೇ ವುಡ್ಡಲ್ಲೇ ಬೀಡಿಂಗ್ನ ಕೊಟ್ಟಿರೋದು. ಸೊ ಈ ರೀತಿಯಾಗಿ ಇವಾಗ ಎಲ್ಲ ಫಿಟ್ಟಿಂಗ್ಸ್ ಮಾಡ್ತಾ ಇದ್ದಾರೆ. ಈ ಫಿಟ್ಟಿಂಗ್ ಎಲ್ಲ ಮಾಡಬೇಕಾದ್ರೆ ನಾನು ಇರಲಿಲ್ಲ.
ಸೈಟ್ ಹತ್ರ ಪುನೀತನೇ ಹೋಗಿದ್ದು. ಸೊ ಅದೇ ಇವತ್ತು ಎಲ್ಲ ಅವ್ರು ನನಗೋಸ್ಕರ ವೀಡಿಯೋ ಮಾಡಿ ಇಟ್ಕೊಂಡಿರೋದೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ಆ್ಯಂಡ್ ನಿಮ್ಗೆ ಏನಾದರೂ ಕಾರ್ವಿಂಗ್ಸ್ ಎಲ್ಲ ಇಷ್ಟ ಆಯಿತು ಅಂದರೆ ಅವ್ರ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಕೇಳಿ, ನಾನು ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅವ್ರ ಕೆಲಸ ತುಂಬ ಚೆನ್ನಾಗಿದೆ. ಫುಲ್ ಡೀಟೇಲ್ಡ್ ಕಾವಿಂಗ್ಸಿಂದ ಹಿಡ್ದು ಆ ಒಂದು ಕಣ್ಗಳು, ಇವಾಗ ಬೈ ಚಾನ್ಸ್ ಒಂದು ಲಕ್ಷ್ಮಿನ ಮಾಡಿದ್ದಾರೆ ಅಂದರೆ ಆ ಲಕ್ಷ್ಮಿದು ಕಣ್ಗಳಾಗಲಿ, ಬಾಯಿ, ಮೂಗು, ಪ್ರತಿಯೊಂದು ಡೀಟೇಲ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಬಟ್ ಹೌದು, ಒಂದು ತುಂಬ ದೊಡ್ಡ ಫಾಲ್ಟ್ ಆಯಿತು ನಮ್ಮ ಗೋಪುರ ಮಾಡಬೇಕಾದ್ರೆ, ನಮ್ಮ ಈ ಕಾರ್ವಿಂಗ್ಸ್ ಎಲ್ಲ ಮಾಡಬೇಕಾದ್ರೆ. ಸೊ ಅದೇನು ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ಏನಪ್ಪ ಅಂದರೆ ಇದೇ ವಿಡಿಯೋನಲ್ಲಿ ಅದರದ್ದು ಕರೆಕ್ಷನ್ ಕೂಡ ಆಗಿದೆ. ಆ್ಯಂಡ್ ಆಫ್ಟರ್ ಕರೆಕ್ಷನ್ ಹೇಗೆ ಕಾಣಿಸ್ತಾ ಇದೆ ನಮ್ಮ ಗೋಪುರ ಅನ್ನೋದು ಕೂಡ ನೀವು ಇದರಲ್ಲಿ ನೋಡ್ಬೋದು. ಸೊ ಏನು ಮಾಡ್ತಾರೆ ಅಂದರೆ ಈ ರೀತಿ ವುಡ್ಡಲ್ಲಿ ಕಾರ್ವಿಂಗ್ಸ್ ಎಲ್ಲ ಮಾಡಿಕೊಂಡು ಪೀಸಸಲ್ಲಿ ತೊಗೊಂಬರ್ತಾರೆ. ಅದಾದಮೇಲೆ ತಂದು ಇಲ್ಲಿ ಅದನ್ನು ಅಟ್ಯಾಚ್ ಮಾಡ್ತಾರೆ ಈ ರೀತಿಯಾಗಿ. ಬಿಕಾಸ್ ಒಂದೇ ವುಡ್ಡಲ್ಲಿ ಪ್ರತಿಯೊಂದನ್ನು ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೇ. ಆ್ಯಂಡ್ ಗ್ರೇನ್ಸ್ ಎಲ್ಲ ಕೂಡ ನೋಡ್ಬೋದು, ತುಂಬಾ ಚೆನ್ನಾಗಿ ಬಂದಿದೆ. ಅದೇ ಹೇಳ್ತಾ ಇದ್ರು, ಗ್ರೇನ್ ಸಖತ್ತಾಗಿ ಬಂದಿದೆ ಮೇಡಮ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಪಾಲಿಶ್ ಎಲ್ಲ ಆದಮೇಲೆ ಆಫ್ಟರ್ ಕಂಪ್ಲೀಟ್ ಫಿನಿಶ್ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆ ಅಂತ ಹೇಳ್ತಾ ಇದ್ರು. ಹಾಗೂ ಒಳಗಡೆ ಈ ಥರ ನಾವು ಸ್ಯಾಂಡ್ ಸ್ಟೋನ್ ಹಾಕಿರೋದ್ರಿಂದ ಆ ಸ್ಯಾಂಡ್ ಸ್ಟೋನ್ಗೆ ಇವಾಗ ಫಿನಿಶಿಂಗ್ ಆಗಿರೋದಕ್ಕೆ ಇವಾಗ ಫೈನಲಿ ನಾವು ನಮ್ಮ ದೇವ್ರ ಮನೆ ಆಫ್ಟರ್ ಕಾರ್ವಿಂಗ್ ನೋಡಕ್ ಹೋಗ್ತಾ ಇದೀವಿ. ನನಗೆ ಫೋಟೋ ಎಲ್ಲ ಕಳಿಸಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಸೊ ಇವಾಗ ಹೋಗ್ಬಿಟ್ಟು ನೋಡೋಣ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೋ ಬರೋದು. ಇವಾಗ ಗೊತ್ತಾಗುತ್ತೆ ನನ್ನ ಗಂಡಿಗೆ ಎಷ್ಟು ಹೋಯ್ತು. ನಾನು ಯಾಕೆ ಚಪ್ಪಲಿ ಬಿಟ್ಟು ಬರ್ತಾ ಇಲ್ಲೂ ಚೆನ್ನಾಗೈತೆ. ಶಿವ ಪಾರ್ವತಿ ಅದೇ ಇದು ಅದೇ ಅದು ಕಾಣಿಸ್ತಾ ಇಲ್ಲ. ಆನೆಗಳು ಇಲ್ಲೂ ಚೆನ್ನಾಗಿ ಬಂದೈತೆ. ಚೆನ್ನಾಗಿದೆ. ಅಲ್ಲ ಅವ್ರಿಗಷ್ಟು ಗೊತ್ತಾಗ್ಲಿಲ್ವಾ ಇದು ಹಿಂಗೆ ಆಚಿಂಗ್ ಬಂದ್ರೆ? ಅವರು ಏನ್ ಮಾಡೋರು ಗೊತ್ತಾ ಮೇ ಬರೀ ಅರುಣ್ ಮನೆದು ಮೆಷರ್ಮೆಂಟ್ ತಗೊಂಡವ್ರೆ, ಆ ಮೆಷರ್ಮೆಂಟ್ಗೆ ಮಾಡೋರು. ನಮ್ಮ ಇದ್ರ ಹೊಸಲು ಹಂಗೆ ಮಾಡಿದ್ರು. ಅವ್ರು ಬೇರೆ ಇಬ್ರು ಹಂಗೆ ಮಾಡಿದ್ರು. ಚೆನ್ನಾಗಿದೆ ಆನೆಗಳಿಗೆಲ್ಲ ಚೆನ್ನಾಗಿದೆ. ಬಟ್ ಅಂದ್ರೂ ನನಗೆ ಇವಾಗಲೂ ಸಹ ಹೇಳ್ತಾ ಇದ್ದೀನಿ, ಅದು ನನಗೆ ಏನು ಗೊತ್ತಾ, ನಾನು ಮೇನ್ ಆಗಿದ್ದಿದ್ದು ನಾನು ದೇವ್ರ ಮನೆಯಲ್ಲಿ ಆ ಗೋಪುರ ಮಾಡಿಸಿದ್ದೆ ಅದು ಕಾಣಿಸ್ಬೇಕು ಅಂತ. ಇವಾಗ ಗೋಪುರನೇ ಕಾಣಿಸ್ತಾ ಇಲ್ಲ. ಸೊ ಅದೊಂದು ನನಗೆ ಅದೇನಿಲ್ಲ, ಆ ಕಡೆ ಸೈಡ್ ಆ ಕಡೆ ಈ ಕಡೆ ಕಟ್ ಮಾಡಿಸ್ತೀನಿ ಅಂತ ಕಾಣಿಸುತ್ತೆ. ಅದು ಚೆನ್ನಾಗಿ ಕಾಣಿಸುತ್ತೆ. ನಮ್ದು ಬಟ್ಟೆ ಇರೋದು ಇನ್ನೂ ಸಗದಾಗಿ ಕಾಣಿಸುತ್ತಾಗ. ಅಲ್ಲ ಏನೇ ಕಟ್ ನೋಡಿ ಎಷ್ಟು ಕಾಣಿಸ್ತಿರ್ತದೆ. ಅಲ್ಲ ಅದೇನಂದ್ರೆ ಈಗ ಹಿಂಗ್ ಬಾಕ್ಸ್ ತರ ಇದೆ ಅಲ್ವಾ, ಆಗ ಹಿಂಗ್ ಆ ಕಡೆ ಈ ಕಡೆ ಒಂಥರ ಟ್ರಯಾಂಗಲ್ ತರ ಆಗುತ್ತೆ. ಏನು ಗೊತ್ತಾ, ಈಗ ಸೈಡ್ ಆ ಕಡೆ ಈ ಕಡೆ ಕಟ್ ಮಾಡಿಸಿದ್ರೆ ಟ್ರಯಾಂಗಲ್ ತರ ಕಾಣಿಸುತ್ತೆ, ಮೇಲ್ಗಡೆ ಸ್ಕ್ವೇರ್ ಹೋಗ್ಬಿಟ್ಟು. ಯಾಕೆಂದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗಿ ಮಾಡ್ಬಿಟ್ರು ಅವನು ಶಿವ ಪಾರ್ವತಿ, ಅದಕ್ಕೋಸ್ಕರ ಅದು ಸಿಕ್ಕಾಪಟ್ಟೆ ದೊಡ್ಡದು ಮಾಡಿದ್ದಾನೆ. ಅದಕ್ಕೆ ಅದು ಸರ್ ಚಿಕ್ಕದಾಗಿ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ದೊಡ್ಡದಾಗಿ ಮಾಡಿದೀನಿ ಸರ್ ಅಂತ ಅಂದ್ಬಿಟ್ಟು ಶಿವ ಪಾರ್ವತಿ ಕಾರ್ವಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸಕ್ಕದಾಗಿ ಮಾಡೋಣ. ಹಾವು ಶಿವ ಮತ್ತೆ ಈ ಲಕ್ಷ್ಮಿಗಳು ಅಷ್ಟೇ ಈ ಕಡೆದೆಲ್ಲ ತುಂಬಾ ದೊಡ್ಡದಾಗೆ ಬಂದಿತ್ತು. ಲಕ್ಷ್ಮಿ ಈ ಕಡೆ ಎಲ್ಲ ಒಂದ್ ಸ್ವಲ್ಪ ಇದು ಬ್ರಾಡ್ ಆಗೇನೆ ಲಕ್ಷ್ಮಿ ಎಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ಸಕ್ಕದಾಗಿ ಮಾಡೋಣ. ನನಗೆ ಮೇನ್ ಆಗಿ ಏನಪ್ಪಾ ಅಂದ್ರೆ ತ್ರಿಶೂಲ ಇಟ್ಕೊಂಡೈತಲ್ಲ, ತ್ರಿಶೂಲ ಅವೆಲ್ಲ ಚೆನ್ನಾಗಿ ಬಂದಿದೆ. ತ್ರಿಶೂಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಇದು ಹಸುಗಳು ಸಕ್ಕದಾಗಿ ಬರ್ತಾವ. ನಾವು ಬೇರೆ ತರ ಇತ್ತು ನೀರು ನಂದಿ ಹಸು ನಂದಿ ತಲೆ ಮೇಲಿಂದ ನಂದಿಗಳು ಸಕ್ಕದಾಗಿ ಮಾಡೋಣ ಎಂಬೋಸ್ ತರ. ಇದೆಲ್ಲ ನಂಗೆ ಆಕ್ಚುಲಿ ಡೋರ್ ಅಂದ್ರೆ ತುಂಬಾ ಜಾಸ್ತಿ ಇಷ್ಟ. ಈ ಪ್ಯಾಟರ್ನ್ ಇದೆಲ್ಲ ಇದೆಲ್ಲ ತುಂಬಾ ಚೆನ್ನಾಗಿದೆ. ಈ ಹಳೆಯ ಕಾಲದಲ್ಲಿ ಮಾಡ್ತಿದ್ದಂತ ಡೋರ್ ಈ ತರ ಅಲ್ವಾ. ಬಟ್ ನನಗೆ ಏನಪ್ಪ ಅಂದ್ರೆ ಗೋಪುರ ಕಾಣಿಸ್ತಾರೆ. ನನಗೆ ಗೋಪುರ ಕಾಣಿಸ್ಬೇಕು. ಈಗ ಅದನ್ನ ಕಟ್ ಮಾಡಿಸ್ತೀನಿ ಬಿಡಿ. ಈಗ ಅದು ಆ ಕಡೆ ಈ ಕಡೆ ತೆಗಿಸ್ಬಿಟ್ಟು ಕಂಪ್ಯೂಟರ್ ಸೆಟ್ಟಿಂಗ್ ನೋಡಿ ಕಟ್ ಮಾಡಿದಾಗ ಹೆಂಗ್ ಕಾಣಿಸುತ್ತೆ ಅಂತ. ಓಕೆ ಗೈಸ್, ಸೊ ಫೈನಲಿ ನಮ್ಮ ಮನೆ ದೇವ್ರ ಮನೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೊರಗಡೆ ಲೈಕ್ ಸೈಡಲ್ಲಿ ಕಾರ್ವಿಂಗ್ಸ್ ಆಗಲಿ, ಮೇಲ್ಗಡೆ ಕಾರ್ವಿಂಗ್ಸ್ ಆಗಲಿ, ಡೋರ್ ಕಾರ್ವಿಂಗ್ಸ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಏನಪ್ಪ ಅಂದರೆ ನನಗೆ ನಾನು ಗೋಪುರ ಮಾಡಿಸಿದೆ ಒಂದು ಕಾರಣ, ನಾನು ಇಲ್ಲಿ ನಿಂತ್ಕೊಂಡು ನೋಡಿದಾಗ ಆ ಗೋಪುರ ಕಾಣಿಸ್ಬೇಕು ಅಂತ. ಅನ್ಫಾರ್ಚುನೇಟ್ಲಿ ಅದು ಕವರ್ ಆಗಿಬಿಟ್ಟಿದೆ. ಬಿಕಾಸ್ ನಮ್ಮ ಶಿವ ಪಾರ್ವತಿ ಹೈಲೈಟ್ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಪುನೀತ್ ಹೇಳ್ತವ್ರೆ ಸೈಡದನ್ನ ಕಟ್ ಮಾಡ್ಸೋಣ, ಆವಾಗ ನಿನ್ನ ಗೋಪುರನೂ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಸೈಡ್ದಂದರೆ ಇಲ್ಲಿದ್ದೀರ ಇಲ್ಲಿ ಮೇಲ್ಗಡೆ ಇದು ಮತ್ತು
ಇದನ್ನ ಇಷ್ಟನ್ನ ಕಟ್ ಮಾಡಿಸೋಣ, ಆ ಸೈಡ್ ಇಷ್ಟಿಷ್ಟು, ಆವಾಗ ನಿಮಗೆ ನೀಟಾಗಿ ಕಾಣುತ್ತೆ ಅದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಅದು ಕಟ್ ಮಾಡಿಸಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ನಂಗೆ ಅದೊಂದೇ ನನ್ನ ಗೋಪುರ ಅಂತ ಮಾಡಿಸಿದ್ದು ಅದಕ್ಕೆ ಅಂತಲೇ ಗೋಪುರ ಕಾಣಿಸ್ತಾ ಇಲ್ವಲ್ಲ ಅಂತಲೇ ಬೇಜಾರಾಗ್ತಾ ಇರೋದು ಅಷ್ಟೇ. ಮಿಕ್ಕಿದ್ದು ಕಾರ್ವಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಮಧ್ಯಾಹ್ನ ನಂದು ಊಟಕ್ಕೆ ಹೇಳಿದ್ಲು. ಸೊ ಅವಳ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಅವ್ರ ಮನೆ ನಮ್ಮ ಮನೆ ಅಂದರೆ ಹೊಸ ಬಿಲ್ಡಿಂಗ್ ಮತ್ತು ಅವ್ರ ಮನೆ ತುಂಬಾ ಹತ್ತಿರ. ಸೊ ಅಲ್ಲಿಗೆ ಊಟಕ್ಕೆ ಹೋಗಿದ್ವಿ. ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಕಾರ್ಪೆಂಟ್ರು ಕೂಡ ಬಂದಿದ್ದರು. ಆ್ಯಂಡ್ ಇವಾಗ ಅವರು ಎಲ್ಲ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾವುದು ಮೆಷಿನ್ ಕಟ್ ಮಾಡಲಿಲ್ಲ, ಎಲ್ಲ ಕೈಯಲ್ಲೇ ಮಾಡಿದ್ರು. ಇಲ್ಲ ಸುಮ್ಮನೆ ಕೈಯಲ್ಲೇ ಮಾಡ್ತೀವಿ ನಾವು ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ. ಬಿಕಾಸ್ ಅದು ತುಂಬ ಮೈನ್ಯೂಟಾಗಿ ಕಟ್ ಆಗಬೇಕು. ಸ್ವಲ್ಪ ಜಾಸ್ತಿ ಕಟ್ ಆಗಿಬಿಟ್ರೂ ಕಷ್ಟ, ಅದು ಬೇರೆ ಅಂದರೆ ಗೋಪುರದ ಬೇರೆ ಪಾರ್ಟ್ಗೆ ಎಫೆಕ್ಟ್ ಆಗುತ್ತೆ. ಸೊ ನೋಡ್ಕೊಂಡು ನಿಧಾನಕ್ಕೆ ಕಟ್ ಮಾಡ್ತಾಯಿದ್ರು. ಆ್ಯಂಡ್ ಹತ್ರದಲ್ಲಿ ನೋಡ್ಬೋದು ನೀವು ಆನೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆನೆ ಸಖತ್ತಾಗಿ ಕಾಣಿಸ್ತಾ ಇತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮದು ಯೂಟ್ಯೂಬ್ ಬೀಡಿಂಗು ಚೆನ್ನಾಗಿತ್ತು, ತೆಗೆಸ್ಬಿಟ್ಟು ఏంటి అనిస్తుంది ಏನಿಲ್ಲ, ದೇವ್ರ ಮನೆ ನಿಮ್ಗೆ ಬಿಟ್ಟಿಲ್ಲ. ಯಾರಿಗಿಲ್ಲ ಕಟ್ಟಿಂಗ್ ಆವಾಗ ಕಲ್ಶನಾ ಅದು ಹಾಕಿ ನೋಡಿದ್ವಿ. ಹಂಗೆ ಡಿಸೈನ್ ಅಷ್ಟಕ್ಕಿಂತ ಇದು ಕಲೆನೇ ಬಂತು, ಅಲ್ವಾ, ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವಾ? ಹೌದು, ಹಾಂ, ಒಂಥರ ಕಡೆ ಅದೊಂಥರ ಹಿಂಗೆ ಬಾಕ್ಸ್ ಥರ ಕಾಣಿಸ್ತಾ ಇತ್ತು. ಹೌದು ಹೌದು. ಹಾಂ, ಎಸ್, ಫೈನಲಿ ನಾನು ಹೆಂಗೆ ಅಂದ್ಕೊಂಡು ಹಂಗೆ ಬರ್ತಾ ಇದೆ ಗೈಸ್. ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಗೋಪುರ ಕಾಣಿಸ್ತಾ ಇದೆ, ದೇವ್ರ ಮನೆ ಅದೊಂದು ಲಕ್ಷಣ ಕಾಣಿಸ್ತಾ ಇದೆ. ಹೇಗನ್ನಿಸ್ತಿದೆ? ಇನ್ನೂ ಮನೆ ಮುಗಿದಿರುವಲ್ಲಪ್ಪ. ಗೈಸ್ ಫೈನಲಿ ನಮ್ಮ ದೇವ್ರ ಮನೆ ಇವಾಗ ಒಂದು ಕಳೆ ಬಂತು ಅದಕ್ಕೆ ಅಂತ ಅನ್ನಿಸ್ತಿದೆ. ಸ್ಟಾರ್ಟಿಂಗ್ ಅದು ಒಂಥರ ಫುಲ್ ಬಾಕ್ಸ್ ಟೈಪ್ ಆಗೋಯ್ತೇನೋ ಅಂತ ಫೀಲ್ ಆಗ್ತಿತ್ತು. ನಂಗೆ ಸಕ್ಕತ್ ಒಂಥರ ಬೇಜಾರಾಗ್ಬಿಡ್ತು. ನಾನದು ಕುರಿತಂಗೆ ಸಕ್ಕತ್ತಾಗಿ ಹೋಯ್ತು. ಲೈಕ್ ಲಿಟ್ರಲಿ ನೆನೆ ತೋರಿಸಿದ ತಕ್ಷಣ ಏನಿದು ಎಲ್ಲೋಯ್ತು ನನ್ನ ಗೋಪುರ ಅನ್ನೋ ಥರ ಬೈದ್ಬಿಟ್ಟೆ ಅವ್ರಿಗೆ. ಆಮೇಲೆ ಸರಿ ಬಾ ಸಮಾಧಾನ ಮಾಡ್ಕೊಂಡು ನಾಳೆ ಬಂದು ಮಾಡ್ಸೋಣ ಬಿಡು ಅಂತ ಅಂದರು. ಆ್ಯಂಡ್ ಇವತ್ತು ಅವರು ಬಂದು ಆನ್ ಸ್ಪಾಟ್ ಇಲ್ಲೇ ಕಟ್ಟಿಂಗ್ ಎಲ್ಲನೂ ಮಾಡಿದ್ರು. ಇನ್ನೂ ಸ್ವಲ್ಪ ಫಿನಿಶಿಂಗ್ ಇದೆ, ಅದನ್ನ ನಾಳೆ ಬಂದು ಮಾಡ್ತಾರೆ. ಬಟ್ ಓವರ್ ಆಲ್ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಮೇಯ್ನಾಗಿ ಏನಪ್ಪ ಅಂದರೆ ನಾನು ಅಷ್ಟು ಆಸೆ ಪಟ್ಟು ಮಾಡಿಸ್ಕೊಂಡಿದ್ದು ಗೋಪುರ ಅದು ಚೆನ್ನಾಗಿ ಬಂದಿದೆ. ಸೊ ಇದು ನಮ್ಮ ದೇವರ ಮನೆ. ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಅಷ್ಟಲಕ್ಷ್ಮಿ ಸೈಡಲ್ಲಿ ಬೇಕಿತ್ತು, ಸೊ ಸೈಡಲ್ಲಿ ಹಾಕ್ಸಿದ್ದೀನಿ, ಡೋರಲ್ಲಿ ಹಾಕ್ಸಿಲ್ಲ. ಆ್ಯಂಡ್ ಮೇಲ್ಗಡೆ ನೋಡಿದ್ರೆ ಇಲ್ಲಿ ಶಿವ ಪಾರ್ವತಿ ಹಾಗೂ ಎರಡು ಕಡೆ ಈ ಥರ ನಂದಿನ ಕಾರ್ವಿಂಗ್ಸ್ ಮಾಡಿಸಿರೋದು ಈ ರೀತಿಯಾಗಿದೆ. ಸೊ ಫೈನಲಿ ಇದು ನಮ್ಮ ದೇವರ ಮನೆ. ನೀವು ನೋಡಿದ್ರೆ ನಿಮಗೂ ಇಷ್ಟೇ ಕಾಣುತ್ತೆ, ನಾನು ನೋಡಿದ್ರೆ ನನಗೆ ಇಷ್ಟು ಕಾಣುತ್ತೆ 2. ಅದೇ ನೀವು ನೋಡಿದ್ರೆ ನಿಮಗೆ 3 ಕಾಣುತ್ತೆ. ಗೊತ್ತಾಯ್ತೇನ್ರಿ? ಆ್ಯಂಡ್ ಮೇಯ್ನಾಗಿ ಇನ್ನೊಂದೇನಪ್ಪ ಅಂದರೆ ನನ್ನ ಮಾಸ್ಟರ್ ಬೆಡ್ರೂಮ್. ನಾನು ತುಂಬ ಖುಷಿ ಅನಿಸ್ತಾ ಇದೆ ಇವಾಗ ನನ್ನ ಮಾಸ್ಟರ್ ಬೆಡ್ರೂಮ್ ನೋಡಿದ್ರೆ. ಆ್ಯಂಡ್ ಒಳ್ಳೇದಾಯಿತು ನಾನು ಪುನೀತ್ ಹೇಳಿದ ಐಡಿಯಾಗೆ. ಓಕೆ, ನೀನು ಹೆಂಗೆ ಇಷ್ಟ ಬರುತ್ತೋ ಹಂಗೆ. ಇನ್ಫ್ಯಾಕ್ಟ್ ಇಡೀ ಮನೇನ
ಅವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಸರಿ, ನೀನು ಏನಂತೀಯೋ ಅದೇ ಸರಿ ಅಂತ ಅಲ್ವೇನ್ರಿ ಪುನೀತಾ? ನಾನು ಯಾವುದೂ ಜಾಸ್ತಿ ಇನ್ಪುಟ್ಸ್ ಕೊಟ್ಟಿಲ್ಲ ತಾನೇ, ಜಾಸ್ತಿ ಯಾವುದಕ್ಕೂ ನಾನು ತಲೆ ಹಾಕಕ್ಕೆ ಹೋಗಿಲ್ಲ. ಬಿಕಾಸ್ ನನಗೆ ಗೊತ್ತು ಅವ್ರು ಸೆಲೆಕ್ಷನ್ ಮಾಡೋದು ಎಲ್ಲ ಚೆನ್ನಾಗೇ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ನನ್ನ ಮಾಸ್ಟರ್ ಬೆಡ್ರೂಮ್. ಹೇಗಿದೆ? ಲೈಟ್ ಇದೆ ಇಲ್ಲಿ? ಓ ಇಲ್ಲ, ಚೆನ್ನಾಗಿದೆ ಸಕ್ಕದಾಗಿ. ನೋಡಿ ಈ ರೀತಿಯಾಗಿದೆ ಮಾಸ್ಟರ್ ಬೆಡ್ರೂಮ್ದು. ದೊಡ್ಡ ಬಾಲ್ಕನಿ ಬರುತ್ತೆ ಇಲ್ಲಿ, ಫುಲ್ ದೊಡ್ಡ ಡೋರು. ಇದು ಬಂದು ಕ್ರಿಸ್ ಕ್ರಾಸ್ ಡೋರ್, ಅಂದರೆ ಫೋಲ್ಡಿಂಗ್ ಡೋರ್ ಅಂತೀವಲ್ಲ ಆ ಥರ ಫೋಲ್ಡಿಂಗ್ ಡೋರ್ಸ್. ಆ್ಯಂಡ್ ಇಲ್ಲಿ ನಮ್ಮ ಬೆಡ್ ಬರುತ್ತೆ, ಇಲ್ಲಿ ನಮ್ಮ ವಾರ್ಡ್ರೋಬ್ ಬರುತ್ತೆ. ಸೊ ಈ ರೀತಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಅಷ್ಟೇ ಗೈಸ್, ನಮ್ಮ ಮನೇಲಿ ಸದ್ಯಕ್ಕೆ ಅಷ್ಟೇ ಕೆಲಸ ಆಗಿರೋದು. ಅಯ್ಯೋ ಮತ್ತೆ ಜಾಸ್ತಿ ಡೀಪ್ ಹೋಗೋಯ್ತಾ? ಹಾಂ ಹಾಂ ಹಾಂ. ಡೋರ್ ಕ್ಲೋಸ್ ಮಾಡು. ಬರ್ತಾ ಇದ್ದಾರೆ ಇಲ್ಲ, ಕಾಸ್ಟ್ಲಿ ಸೀರೆ ಅದರಲ್ಲಿ ಇರೋದು ಸಾರಿ. ಸರಿ ತೋರಿಸಿ. ಕಾಸ್ಟ್ಲಿ ಹತ್ಕೊಡು ಯಾವಳಿ ಮತ್ತೆ ಇದ್ರಲ್ಲಿ ಆಕ್ಚುಲಿ ಕಾಸ್ಟ್ಲಿ ಸೀರೆ ಇರೋದು ಇದ್ರಲ್ಲಿ. ಇಲ್ಲ ನಂದು ಇದ್ರಲ್ಲಿ. ಏ ಲಚ್ಚು, ನೀನ್ ಆಮೇಲೆ ನಂದು ಇಲ್ಲೂ ಬಾಗಿದೆ ಇಲ್ಲೂ ಬಾಗಿದೆ. ನಿಮಗೆ ಯಾವ ಸೀರೆ ಜಾಸ್ತಿ ಇಷ್ಟ ಆಯ್ತು ನೀವು ಆ ಸೀರೆ ತಗೋಬಹುದು. ಅಂಡ್ ಐ ಮೀನ್ ಇಟ್ ಜೆನ್ಯೂನ್. ಎಷ್ಟು ಸೀರೆ? 3 ಸೀರೆ ತಗೋಬೋದಾ? ಯಾವ ಸೀರೆ ಇಷ್ಟ ಆಯ್ತು ಅದ್ರಲ್ಲಿ ಒಂದ್ ಸೀರೆ ತಗೋಬಹುದು. ನೋಡು ತಂಗಿ ಮದುವೆಯಾಗಿ ಹೋಗಿದ್ದಾಳೆ, ಒಂದೇ ಒಂದ್ ಸೀರೆಯಲ್ಲಿ ಏನ್ ನೀನ್ ಇದ್ ಮಾಡ್ತೀಯ? ಗೈಸ್ ನಮ್ ಬಜೆಟ್ ಇರೋದೇ ಅಷ್ಟೇ ಗೈಸ್. ನಾವು ತುಂಬಾ ಸಾಲದವ್ರು, ಇವಾಗ ಸಾಲದವ್ರಾಗಿದ್ದೀವಿ. ಮೈ ಗಾಡ್, ಇದು ನನ್ಗೆ ಗೊತ್ತು ಯಾವ ಸೀರೆ ಅಂತ. ಈ ಕಡೆ ಬಾ, ತಗೋಬಹುದು. ಇಲ್ಲ ಚೆನ್ನಾಗಿದೆ, ಬಾರ್ಡರ್ ಚೆನ್ನಾಗಿದೆ. ನನ್ ಬೆಳಕಲ್ಲಿ ಪರವಾಗಿಲ್ಲ. ಗೊತ್ತೇನೆ, ಆಂಜನೇಯ ಒಟ್ಟು ತರಾನೇ ಕಾಣಿಸ್ತಾ ಇತ್ತು ಕಡೆ ಆ ಬೆಳಕಲ್ಲಿ. ನಿಜವಾಗ್ಲೂ ಮಧ್ಯಾಹ್ನ ನೋಡಿದ್ನಲ್ಲ ಏನ್ ಹಿಂಗಿದೆ ಈ ಸೀರೆ ಅನ್ಕೊಂಡೆ. ಏ ತೆಗಿ ಒಂಚೂರು. ತೆಗಿಯಲ್ಲ ಸಾಕು, ನಾನು ನೋಡಿದ್ದೀನಿ. ಸುಮ್ಮನೆ ಯಾಕೆ ತೆಗಿಲಿ? ಏನು ಓವರ್ ಆಕ್ಟಿಂಗ್ ಆಡ್ತಾಳ ಹಂಗೇನೆ. ಇನ್ನ ತೆಗಿತೀನಿ. ಈ ತರ ಸೀರೆ ಇಲ್ಲ. ಮೋಹನ್ ನೋಡಿ ನಿಮ್ ವೈಫ್ಗೆ ಇದಾ ನಿಮ್ಮ ಹೆಂಡತಿ. ನಿಂಗೆ ಶರ್ಟ್ ಬೇಕಾಗಿಲ್ಲ, ಈ ತರ ಕಲರ್ ಶರ್ಟ್. ಮೋಹನ್ಗೆ ನಾವು ರಾಂಗ್ ಸೆಟ್ ಕೊಡ್ತೀವಿ. ಇಲ್ಲ ಇಲ್ಲ, ನಾವು ಕೊಡ್ತೀವಿ. ಇಬ್ರು ಕಡೆಯಿಂದ ಒಂದು. ಎಸ್, ಇಬ್ರು ಕಡೆಯಿಂದ ಒಂದು. ಇವಾಗ ಸೀರೆನೂ ಅಷ್ಟೇ ಇಲ್ಲ ನಂದುಗೆ. ಪರ್ಪಲ್ ಕಾಂಬಿನೇಷನ್ ನೋಡಿ ನೋಡಿ ಸಾಕಾಗಿದೆ. ಬಟ್ ಈ ಚೆನ್ನಾಗಿದೆ. ಅದು ಪರ್ಪಲ್ ಅಲ್ಲ ನಂದು, ಅದು ಪಿಂಕ್. ಪಿಂಕ್ ವಿತ್ ಗ್ರೀನು. ಇದು ಬಟ್ ಈ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಿಂಟೇಜ್ ಇದು ಸೀರೆ. ಮಮ್ಮಿ ಮಾತ್ರ ಮಮ್ಮಿ ಗ್ಲಾಸ್ ತಗೊಂಡ್ರು ಸಗದಾಗಿರೋ ತಗೊಂಡು ಅಲ್ವಾ? ಇದು ಕಲರ್ ಬ್ರೈಟ್. ಆದ್ರೂ ಇವಳು ಏನ್ ಗೊತ್ತಾ, ಮಮ್ಮಿಗೆ ಮಮ್ಮಿ ನೀನ್ ಚೇಂಜ್ ಮಾಡೋಂಗಿದ್ರೆ ಬೇಡ, ಚೇಂಜ್ ಮಾಡ್ಬೇಡ. ಮಮ್ಮಿಗೆ ಅಂತ ತಗ್ಸಿಲ್ಲ, ತಗಸ್ಬಿಟ್ಟು ನೋಡ್ಬೇಕು ಅಂತ. ನನ್ಗೇನಪ್ಪ ಅಂದ್ರೆ ಸಖತ್ ಇಷ್ಟ ಆಗಿತ್ತು. ನಮ್ಮಮ್ಮ ತಗೊಂಡ್ರೆ ನಾನೊಂದ್ ದಿವಸ ಉಟ್ಕೋಬಹುದು ಅಂತ. ಹೆಂಗೆ ನಾವು ತುಂಬಾ ಚೆನ್ನಾಗಿದೆ. ಹೆಂಗೆ ಇದೆ ಆಂಜನೇಯ? ಆಂಜನೇಯ ಮಕ್ಕಳು ನೀನು ಒಪ್ಪಲ್ಲ. ಏ ನಿನ್ ಸೀರೆ ನಿಂಗೆ ಇಷ್ಟ ಆಯ್ತಾ ಹೇಳಿಲ್ಲ ಅಂದ್ರೆ ನಾವು ಹೇಳ್ಬಿಟ್ಟು ಬಂದಿದ್ದು ನಾವು ಎಕ್ಸ್ಚೇಂಜ್ ಮಾಡ್ತೀವಿ ಅಂತ. ಚೆನ್ನಾಗಿದೆ ಸೀರೆ, ನೀನ್ ಓಪನ್ ಮಾಡಿ ನೋಡು. ಎಕ್ಸ್ಚೇಂಜ್ ಮಾಡೋದು ರೆಡಿ ಇದೆ. ರೆಡಿ ಇರ್ತಾರೆ ಬಿಡು. ಮೋಹನ್ ನಿಮ್ಗೆ ಅನ್ಸುತ್ತೆ ಬೇರೆ ತಗೋಬೇಕಿತ್ತ? ಚೆನ್ನಾಗಿ ಸೀರೆ. ನನ್ ಈ ಕಲರ್ ಇಲ್ಲ ನಿನ್ನ ಹತ್ರ. ಚೆನ್ನಾಗಿ ಕಾಣುತ್ತೆ ಅಲ್ಲ, ಇಲ್ಲ ಅಂದ್ರೂ ಪರವಾಗಿಲ್ಲ ಬಿಡು, ಚೆನ್ನಾಗಿದೆ. ಅದು ಬ್ಲೌಸ್ ಫುಲ್ ಪ್ಲೇನ್. ಯಾರ ಸೀರೆ ಇಷ್ಟ ಆಯ್ತು? ನನಗೆ ಈ ಸೀರೆ ಇಷ್ಟ ಆಯ್ತು. ಮತ್ತೆ ಅದ್ ಬೇಕಾ ನಿಮ್ಗೆ? ಇಲ್ಲಪ್ಪ, ಪರ್ಪಲ್ ಅಂತೂ ನನಗೆ ಬೆಸ್ಟ್ ಆಫ್ ಬೆಸ್ಟ್ ಸೀರೆ. ಅದು ಪಿಂಕ್ ಕಣೆ. ಸರಿ, ನನ್ನ ಸೀರೆಗಳು ತೋರ್ಸು. ಬರೀ ಇವಳು ತೋರ್ಸ್ಕೊಂಡು ಕುತ್ಕೊಂಡ್ಬಿಟ್ಲು. ಇದು ಇವಳವೇನಾ? ಅದ್ ಮಮ್ಮಿದು. ಮಮ್ಮಿದು, ಮಮ್ಮಿಗೆ ನಾವು ಕೊಡ್ಸಿರೋದು. ನಾನು ಅಕ್ಕ ಕಡೆಯಿಂದ. ಸೋನಕ್ಕ ಅದೇನು ದುಡಿತಾವಳು ಗೊತ್ತಿಲ್ಲ ನನಗೆ. ಕಾಸ್ಟ್ಲಿ ಅಂದ್ರೆ ಇದಕ್ಕೆ
ಚೆನ್ನಾಗಿದೆ ನಮಗೆ ಸಾಫ್ಟ್ ಆಗಿದೆ. ನಾನು ಏನು ಹೇಳ್ತೀನಿ ಗೊತ್ತಾ ಮಮ್ಮಿ, ಈ ತರ ದೊಡ್ಡ ಬಾರ್ಡರ್ ಬರುತ್ತಲ್ಲ ಮಮ್ಮಿ, ಜಾಸ್ತಿ ವರ್ಕ್ ಮಾಡಿಸ್ಬೇಡಿ. ಮಮ್ಮಿ ಆಕ್ಚುಲಿ ನಿಮ್ ಮದ್ವೆ ಟೈಮಲ್ಲಿ ಉಟ್ಕೊಂಡಿದ್ ಸೀರೆದ್ರು ವರ್ಕ್ ಜಾಸ್ತಿ ಇಲ್ಲ. ಅದು ನಾನೇ ಕೊಟ್ಟಿದ್ದು. ತೆಗಿಯೇ ಇದು ಹಾಕ. ಓ ಮೈ ಗಾಶ್, ಸೀರೆ ಈ ಸಲ ತುಂಬಾ ಚೆನ್ನಾಗಿದೆ. ಸಮಥಿಂಗ್ ಡಿಫ್ರೆಂಟ್ ಇದೆ. ಕಲರ್ಸ್ ಅಂತೂ ತುಂಬಾ ಡಿಫ್ರೆಂಟ್ ಇದೆ. ಎಸ್. ಮಮ್ಮಿ ಹತ್ರ ಪರ್ಪಲ್ ಇಲ್ಲ, ಸೊ ಬೆಟರ್. ನಾನು ತಗದ್ ಬಾರ್ಬಿಡ್ತೀನಿ. ಪಿಂಕ್, ಇದು ಪ್ಯೂರ್ ಪಿಂಕ್ ಗೈಸ್, ಪಿಂಕ್ ರಾಣಿ ಪಿಂಕ್. ಯಾಕೋ ನಮ್ಮ ಅಕ್ಕಂದು ಅನಿಸ್ತೈತೆ. ಪಪ್ಪು ಯಾರಿದು? ಹೆಂಗಿದೆ? ಇನ್ನೊಂದ್ ಸೀರೆ ತಗೊಂಡು ಹೇಗಿದೆ? ಚೆನ್ನಾಗಿದೆ. ತಗಿ ಆಯ್ತು, ತೋರ್ಸು ವಿಡಿಯೋನಲ್ಲಿ ಒಂಚೂರು. ಅಲ್ಲಿ ನೋಡ್ಕೊಂಡು ಚೆನ್ನಾಗಿದೆ. ರೇಟ್ ಕೊಡ್ತೀನಿ. साढ़े 2 का है ना ತೆಗಿ ನಂದು. अक्का ಅವಳಿಗೆ ಅವ್ನು ತಗೊಂಡಿರೋದು. ಎಷ್ಟೇ ತಗೋತೀಯ ಈ ತರದ್ದು? ಈ ತರ ನನಗೂ ಅನ್ಸು, ಈ ತರ ಕಾನ್ಸೆಪ್ಟ್ ಇದೆ, ಈ ತರ ಕಲರ್ ಇದೆ, ಈ ತರ ಡಿಸೈನ್ ಇದೆ. ಅದು ಸಖತ್ ಇಷ್ಟ ಆಯ್ತು ನನಗೆ. ಅಲ್ವಾ ಮಮ್ಮಿ ಚೆನ್ನಾಗಿಲ್ವಾ ಮಮ್ಮಿ? ಚೆನ್ನಾಗಿಲ್ವೇನೆ ನಂದು? ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ವಾಪಸ್ ಹಿಂಗ್ ಮಾಡ್ತೀನಿ. ತೋರ್ಸು ತೆಗೆದ್ಬಿಟ್ಟು. ಆನೆಸ್ಟ್ಲಿ ಸೀರೆ ತುಂಬಾ ಚೆನ್ನಾಗಿದೆ, ಯಾರು ಉಟ್ಕೊಂಡ್ರು ತುಂಬಾ ಚೆನ್ನಾಗಿ ಕಾಣುತ್ತೆ. ಬಟ್ ಏನಂದ್ರೆ ಇದು ಈ ತರದ ಪ್ಯಾಟರ್ನ್ ಅಲ್ಲಿ ಫಸ್ಟ್ ಆಫ್ ಆಲ್ ಐತೆ. ಎಲ್ಲಿದೆ? ಪ್ಯಾಟರ್ನ್ ಅಂದ್ರೆ ಈ ತರ ಕ್ರೇಪ್ ಸಿಲ್ಕ್ ಅಲ್ಲಿ ಐತೆ. ಮತ್ತೆ ನೀನು ಗೃಹಪ್ರವೇಶ ತಗೊಂಡಿದ್ದು ಹಿಂಗೆ ಕ್ರೇಪ್ ಸಿಲ್ಕ್ ಎಲ್ಲ ಹಿಂಗೇನೆ. ಆರಾಧನಾ ಸುಪ್ರಿಯ ಹಿಂಗೇನೆ ಇರುತ್ತೆ. ಹೊಡೆದಾಗ್ಬಿಡ್ತೇನೆ ಹಿಡ್ಕೊಂಡು. ನೋಡು, ನಿಂಗೆ ಫ್ರೀ ಪ್ರಮೋಷನ್ ಮಾಡ್ಕೊಡ್ತಾ ಇದ್ದೀನಿ. ಇವ್ಳ್ ತುಂಬಾ ಮಾತಾಡು. ಚೆನ್ನಾಗಿದೆ ಈ ಕಾಂಬಿನೇಷನ್. ನಿಮ್ಮ ಅತ್ತೆನೂ ಬೆಳ್ಳಗಿದ್ದಾರಲ್ಲ, ಸೊ ಚೆನ್ನಾಗಿ ಕಾಣುತ್ತೆ ಈ ಕಾಂಬಿನೇಷನ್. ತುಂಬಾ ಚೆನ್ನಾಗಿದೆ. ನೋಡಿದ್ರೆ ಇಷ್ಟ ಆಗ್ತೈತೆ ಈ ಕಲರ್. ಬಿಡಿ ನಂದು, ನಿಂಗೆ ನೆಕ್ಸ್ಟ್ ಟೈಮ್ ಅದೇ ತರಿಸ್ಕೊಡ್ತೀನಿ. ನನ್ನ ಹತ್ರ ನಂದು ಎಂಗೇಜ್ಮೆಂಟ್ ಸಾರಿ ಕಾಂಬಿನೇಷನ್ ಹಿಂಗೆ ಐತೆ. ಇದೆ ಕಲರ್. ಎಂಗೇಜ್ಮೆಂಟ್ ಅದ್ರ ಬಾರ್ಡರ್ ಕಲರು ಇದಕ್ಕಲ್ಲ ವೈಲೆಟ್ ವೈನ್ ಅಂಡ್ ಫೈನಲಿ ನಾಟ್ ಲೀಸ್ಟ್ ನಜೀಮ್ ಹೋಮ್ ಶಾಮ್ ಶಾಮ್ ನಂದು ಆಕ್ಟಿಂಗ್ ಮಾಡ್ತಾರೆ. ಏನೇ ಅದು ಆ ತರ ಮಡ್ಚಿರೋದು ಸಕ್ಕತ್ತಾಗಿದೆ ಗೈಸ್, ನಂಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದ್ಯಾ? ಅಲ್ಟಿಮೇಟ್ ಆಗಿದೆ. ತೆಗಿ ನಂದು ತೆಗಿಯೋದೇ ಇಲ್ಲ ಕಣೆ. ನೋಡ್ಬೋದು ಸಾರಿ ರಿಚ್ನೆಸ್ ತುಂಬಾ ಇದೆ. ನೋಡಿದ್ರೆ ಗೊತ್ತಾಗ್ತೈತೆ. ಸಕ್ಕದಾಗಿದೆ ಅಲ್ವಾ? ಫಸ್ಟ್ ಕ್ಲಾಸ್ ಆಗಿದೆ ಸೀರೆ. ತುಂಬಾ ಚೆನ್ನಾಗಿದೆ ಅಕ್ಕ, ತುಂಬಾ ಚೆನ್ನಾಗಿದೆ. ನಿಂಗೆ ಇಷ್ಟ ಆದ್ರೆ ಸಾಕು ಬಿಡಿ. ನನಗೆ ಕೊಡು. ನಂದು ಇಷ್ಟ, ನಂದು ಕೊಡು. ಅದೇ ನಾನು ನಿನ್ನ ಗೃಹ ಪ್ರವೇಶಕ್ಕೆ ನಮ್ಗೆ ಮತ್ತೆ ಇದೇ ತರ ಚೆನ್ನಾಗಿರೋದು. ಫಸ್ಟ್ ಮಮ್ಮಿ ಸೀರೆ, ನೆಕ್ಸ್ಟ್ ಅಕ್ಕ ಸೀರೆ. ಮಮ್ಮಿ ನಾವ್ ಹೆಂಗ್ ತಪ್ಪಿಸ್ಕೊಂಡ್ವಿ ನೋಡು ಲಚ್ಚು. ಇಬ್ರು ಸೇರಿ ಒಂದ್ ಸೀರೆ ಅವಳು ಕೊಡ್ಸಿದ್ವಿ. ಇವಾಗ ಅವಳು ನಮಗ್ ಕೊಡ್ಸ್ಬೇಕಾದ್ರೆ ಒಂದ್ ಸೀರೆ ಕೊಡ್ಸಳಿ. ಒಂದ್ ಸೀರೆ ಕೊಡ್ಸ್ಬಿಡಿ. ಅಯ್ಯೋ ನಂದು ಹೆಂಗೆ ಇದೆ ಮಾಡ್ತಾ ಇಲ್ಲ. ಇನ್ನೊಂದು ಫೋಲ್ಡ್ ಬರುತ್ತೆ. ಇನ್ನೊಂದು ಫೋಲ್ಡ್ ಬರುತ್ತೆ ನಂದು. ಇಲ್ಲಿ ಮೇಲ್ಗಡೆ ಫೋಲ್ಡ್ ಮಾಡು. ಮೇಲ್ಗಡೆ ಬರಲ್ಲ. ಮೇಲ್ಗಡೆ ಹಾಫ್ ಮಾಡಿ ಇಡ್ತೀನಿ. ಮಾಡ್ಬೋದು. ಹಂಗೇನೆ ಕರೆಕ್ಟ್ ಆಗಿದೆ ಕಣೆ. ಸೂಪರ್ ಆಗಿದೆ. ಚೆನ್ನಾಗಿದ್ಯಾ? ಖಾಲಿ. ಸೊ ಗೈಸ್, ಇದು ನನ್ನ ಸಾರಿ. ನಾನು ಮತ್ತೆ ಲಚ್ಚು ಒಂದೇ ಕಲರ್, ಆದ್ರೆ ಲೈಟ್ ಮತ್ತೆ ಡಾರ್ಕ್ ಅಷ್ಟೇ. ಅವಳು ಆಂಜನೇಯ ಆರೆಂಜ್, ನಾನು ಆರೆಂಜ್. ಅವ್ರ ಮನೆ ದೇವ್ರ ಕಲರ್ ಹಾಕೊಂಡಿದ್ದಾರೆ. ಚೆನ್ನಾಗಿದೆ. ಎಲ್ಲ ಸ್ಯಾರೀಸ್ ಹೇಗಿದೆ? ಸೂಪರ್ ಆಗಿದೆ. ಪ್ರತಿಯೊಂದು ಸೀರೆ ಕಲರ್ಸ್ ಈ ಸಲ ಡಿಫ್ರೆಂಟ್ ಆಗಿದೆ. ಸ್ಪೆಷಲಿ ನೀವಿಬ್ರು, ಬಿಕಾಸ್ ಅವತ್ತಿನ ದಿವಸ ನೀವಿಬ್ರು ತುಂಬಾ ಇಂಪಾರ್ಟೆಂಟ್. ಹೈಲೈಟ್. So, ನೀನು ಅಷ್ಟೇ ಕಣೆ. ನಾನು ಹೈಲೈಟ್, ಬಟ್ ಇನ್ನ ಹೈಲೈಟ್ ನೀವಿಬ್ರು. ಸೊ ತುಂಬಾನೇ ಚೆನ್ನಾಗಿದೆ ಸೀರೆ. ಸೂಪರ್ ಆಗಿದೆ. ಇದೇ ರಾತ್ರಿ ಉಟ್ಕೋತೀರಾ ಬೆಳಗ್ಗೆ ಉಟ್ಕೋತೀರಾ? ಬೆಳಗ್ಗೆ. ಬೆಳಗ್ಗೆ. ಇದು ಮಮ್ಮಿ ಕೊಡ್ಸಿರೋದು ನಮ್ಗೆ, ನಾವೇನ್ ತಗೊಂಡಿಲ್ಲ. ಹೌದಾ? ಮತ್ತೆ ಇದು ಬೆಳಗ್ಗೆ ಉಟ್ಕೋತೀರಾ? ರಾತ್ರಿ ನೈಟ್ ಆಲ್ರೆಡಿ ಹೊಲ್ಸ್ಕೊಂಡ್ವಲ್ಲ ನಿನ್ ಮದ್ವೆ ಟೈಮಲ್ಲಿ. ಇನ್ನೊಂದೆರಡು ಅದೇ ಮಾಮೂಲಿ ನಾವು ಕಡಿಮೆ ದುಡ್ಡಿನ ತಗೊಂಡಿದ್ವಲ್ಲ. ನಾನು ಮತ್ತೆ ಅಕ್ಕ, ಮಮ್ಮಿ ಕೊಡ್ಸಿರೋದು ನಾನು ಮತ್ತೆ ಇದೆರಡು ಕೊಡ್ಸಿರೋದು ಮಮ್ಮಿ. ಎಂಜಾಯ್. 10K ಮೋಹನ್, ನಿಮ್ ಹೆಂಡತಿ ಸೀರೆ ಹೇಗಿದೆ? ಚೆನ್ನಾಗಿದೆ. ಇಫ್ ಬೈ ಚಾನ್ಸ್ ನಿಮ್ಗೆ ಎಕ್ಸ್ಚೇಂಜ್ ಮಾಡಬೇಕು ಅಂದ್ರೆ ಅಗೇನ್ ಯು ಹ್ಯಾವ್ ಟೈಮ್. ಅವಳಿಗೆ ಬಿಟ್ಟು ಬಟ್ ನನಗೆ ಪರ್ಸನಲಿ ಅನ್ಸುತ್ತೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ. ಎನಿಥಿಂಗ್ ಫಾರ್ ಯು. ಏನ್ ಎನಿಥಿಂಗ್ ಫಾರ್ ಯು ಬಿಡು. ನನ್ನ ಮನೆ ಗೃಹಪ್ರವೇಶ ಇಟ್ಕೋತೀನಿ. ಬೆಳಗ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ
ರಾತ್ರಿ ಏನಾದರೂ ಹಾಕು. ನಾನು ಆಫ್ ಮಾಡ್ತೀನಿ ಇದು ನಂದು. ಸೊ ಇದು ನಮ್ಮ ನಂದುಗೆ ನಾವು ಕೊಡ್ಸಿರೋ ಸ್ಯಾರಿ. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಆರೆಂಜು ಚೆನ್ನಾಗಿ ಕಾಣಿಸಿದೆ ನಂಗೆ. ತುಂಬಾ ಇಲ್ಲ ಕಲರ್ ತುಂಬಾ ಡಿಫ್ರೆಂಟ್ ಆಗಿದೆ. ಇಲ್ಲಾಂದ್ರೆ ನಾವು ಬೇಕಾದ್ರೆ ಆಕ್ಚುಲಿ ಸ್ಯಾರಿನೇ ಡಿಫ್ರೆಂಟ್ ಆಗಿದೆ ಅಂತ ನಾವು ತಗೊಂಡ್ವಿ. ಮಮ್ಮಿ ಸ್ಯಾರಿಗೂ ಹಿಂಗೆ ಆಡ್ತಿದ್ಲು ಕಣೆ ಇವಳು. ಮೋಹನ್ ನಿಮ್ ಹೆಂಡತಿಗೆ ಈ ಸೀರೆ ಇಲ್ಲ, ಈ ಸೀರೆ ಇಲ್ಲ. ಯಾವ್ದು ಕೊಡ್ಸಿದ್ರೆ ಅದನ್ನೇ ಆ ಸೀರೆನ ತಗೋತೀನಿ. ಆ ಕಲರ್ ಇಲ್ಲ. ನನ್ ತಗೋಳೆ ನಂಗೆ ನನ್ನ ಹತ್ರ ಈ ತರ ಸುಮ್ಮನೆ ಕುತ್ಕೊ ನೀನು. ಫಸ್ಟ್ ಆಫ್ ಆಲ್ ನಮ್ಮಮ್ಮ 3 ಜನಕ್ಕೂ ಅವ್ರವ್ರ ಸೀರೆ ತಗೊಂಡಿದ್ದೆ. ಸಾರಿ, ನಮ್ಮಮ್ಮ 3 ಜನಕ್ಕೂ ಸೀರೆ ಕೊಡಿಸಿದ್ದಾರೆ. ಸೊ ಬೆಟರ್ ನಾವು ಅದಕ್ಕೆ ಸ್ಟಿಕ್ ಆನ್ ಆದ್ರೆ ಬೆಸ್ಟ್. ಅಂಡ್ ನನಗೆ ಸೀರೆ ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು. ನನಗೆ ವಿಡಿಯೋ ಕಾಲಲ್ಲಿ 50-50 ಇತ್ತು ಹಾನೆಸ್ಟ್. ಇದು ನಿಮ್ಮ ಅಮ್ಮ ಕೊಡ್ಸಿರೋದಲ್ಲ, ನಾವು ಕೊಡ್ಸಿರೋದು. ಇಲ್ಲ ಇಲ್ಲ ಸಾರಿ, ವಿಡಿಯೋ ಕಾಲಲ್ಲಿ ನಮ್ಮ ಅಕ್ಕ ತೋರಿಸಿದ್ದು ನಾನು ಅಕ್ಕ ಲಚ್ಚು ಕಡೆಯಿಂದ ನನಗೆ ಗೃಹ ಪ್ರವೇಶ ಕೊಡಿಸಿದಂತ ಸೀರೆ 50-50 ಇತ್ತು ನನಗೆ ಹಾನೆಸ್ಟ್ಲಿ. ಬಿಕಾಸ್ ಬ್ಲರ್ ಆಗಿತ್ತು, ಬಿ ಕಾಂಬಿನೇಷನ್ ತುಂಬಾ ಭಯ ಆಗ್ತಾ ಇತ್ತು. ಬಟ್ ನಿಜವಾಗ್ಲೂ ನನ್ನ ಮೈ ಮೇಲೆ ಹಾಕೊಂಡು ನೋಡಿದಾಗ ತುಂಬಾ ಚೆನ್ನಾಗಿದೆ. ಆಲ್ಸೋ ಇಬ್ರು ಹೈಲೈಟ್, ಅವತ್ತಿನ ದಿವಸ ನಮ್ಮ ಅಕ್ಕ ಇಬ್ರು ಅಕ್ಕಂದಿರು ಹೈಲೈಟೆಡ್. ಸೊ ಹೈಲೈಟೆಡ್ ಸೀರೆನೇ ತಗೊಂಡಿದ್ದಾರೆ. ಚೆನ್ನಾಗಿದೆ ಸೀರೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸರಿ, ನಾನು ಚೆನ್ನಾಗಿದೆ. ಇದು 3rd ಫ್ಲೋರ್ ಅವ್ರ ಗೃಹ ಪ್ರವೇಶ ಸೀರೆ. ಇದು ನಮ್ಮ ಅಕ್ಕಂದು ಗೃಹ ಪ್ರವೇಶ ಸೀರೆ. ಸೊ ತುಂಬಾ ಚೆನ್ನಾಗಿದೆ. ಇದುವೆ ಲಚ್ಚುದು ಒಂದ್ ಟೋನ್ ಡಾರ್ಕರು, ಅಕ್ಕದು ಒಂದು ಹಂಗೆ ಸೈಡಿಗೆ ಹಾಕೋ. ಇದು ಎಷ್ಟತಿ ಹಾಕಿಸ್ಕೋತೀಯ? ನನ್ ಸೀರೆ ನಾನು ಅಷ್ಟತಿ ಹಾಕೊಂಡಿಲ್ಲ. ಮತ್ ತೆಗಿಬೇಡ ಹಿಂಗೆ ಫುಲ್ ನೀನು. ಲಚ್ಚು ನೀನು ಎದ್ಬಿಟ್ಟು ಹಾಕು, ಒಳಗೆ ಆಗಲ್ಲ. ತಗಿ ಒಂದ ಅವಳ ತರ ಬೇಡ ಬೇಡ, ತೆಗಿಬೇಡ. ಇಟ್ಕೊಳಕ್ಕೆ ಇವಳೇನು ಫೋಲ್ಡ್ ಮಾಡ್ತಾಳ? ನೋಡು, ಕಂಪೇರ್ ಮಾಡ್ಕೊಂಡು ಓಹ್ ಮಾಡವ. ಏನ್ ಅನ್ಸ್ತು ನಿಂಗೆ ಕಂಪ್ಯಾರಿಸನ್? ನಂದೇ ಚೆನ್ನಾಗಿದೆ ಅನ್ಸ್ತು. ನಿಂತ್ಕೊ. ನಿಂದು ತುಂಬಾ ರಿಚ್ ಆಗುತ್ತೆ ಕಣೆ ಸೀರೆ. ಮೋಹನ್ ಆನೆಸ್ಟ್ ಆಗಿ ಹೇಳಿ. ತುಂಬಾ ಬೋಲ್ಡ್ ಲುಕ್, ಅಕ್ಕದು ತುಂಬಾ ಸಾಫ್ಟ್ ಲುಕ್. ಆಕ್ಚುಲಿ ಹೇಳ್ಬೇಕಂದ್ರೆ ಅಕ್ಕದು ಅಂದ್ರೆ ರಿಚ್ ಸ್ಟ್ಯಾಂಡರ್ಡ್ ಲುಕ್. ಸಾಫ್ಟ್. ಮೋಹನ್ ಆನೆಸ್ಟ್ ಆಗಿ ಹೇಳಿ. ಮೋಹನ್ ಅಷ್ಟೇ. ಆಮೇಲೆ ನಿಮ್ ಚಾನೆಲ್ ಮೋಹನ್ ಜಯಣ್ಣ ಅಷ್ಟೇ. ಒಂದ್ ಹೇಳಿ, ಒಂದು ಒಂದ್ ಹೇಳಿ. ಡಿಫ್ರೆಂಟ್ ಆಗಿಲ್ಲ ಫಸ್ಟ್ ಆಫ್ ಆಲ್. ಇಲ್ಲ, ಮೋಹನ್ಗೆ ಜಾಸ್ತಿ ಅಕ್ಕ ಸೀರೆನೇ ಇಷ್ಟ ಆಯ್ತು. ಸುಮ್ಮನೆ ಮೋಹನ್ಗೆ ಹಾಗೆ ಕಾಲು ಎಳಿತಾ ಇದ್ವಿ. ಆ್ಯಂಡ್ ಎಸ್ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ. ಹೋಪ್ಫುಲಿ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್.